ಸಾಹುನನ್ನ ಬಿಡುಗಡೆಗೊಳಿಸಲಾಗಿದೆ. ಅಚಾನಕ್ಕಾಗಿ ಗಡಿ ದಾಟಿದ್ದ ಭಾರತೀಯ ಯೋಧ ಬೇಸಫ್ ಯೋಧ ಪೂರ್ಣಂ ಕುಮಾರ್ ಸಾಹು ಅವರನ್ನ ಬಿಡುಗಡೆ ಮಾಡಲಾಗಿದೆ. ಅಚಾನಕ್ಕಾಗಿ ಭಾರತೀಯ ಯೋಧ ಗಡಿ ದಾಟಿದ್ರು. ಕಳೆದ 20 ದಿನಗಳ ಬಳಿಕ ಪಾಕ್ನಿಂದ ಯೋಧನ ಬಿಡುಗಡೆ ಮಾಡಲಾಗಿದೆ. ಅಟಾರಿ ಗಡಿ ಮೂಲಕ ತಾಯ್ನಾಡಿಗೆ ಯೋಧ ವಾಪಸ್ ಆಗಿದ್ದಾರೆ. ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಸಾಹು ಬಿಡುಗಡೆ ಮಾಡಲಾಗಿದೆ. ಅಕಸ್ಮಾತ್ ಆಗಿ ಬಿಸಿಲಿನ ಝಳವನ್ನ ತಾಳಲಾರದೆ ಮರದಡಿ ಆಶ್ರಯವನ್ನು ಪಡ್ಕೊಂಡಿರ್ತಾರೆ ಸೈನಿಕ. ಆ ವೇಳೆ ಆತ ಪಾಕ್ ಗಡಿಗೆ ತನಗೆ ಅರಿವಿಲ್ಲದಂತೆ ಪಾಕ್ ಗಡಿ ಸೇರಿದಂಥ ಒಂದು ಮರದಡಿ ಆಶ್ರಯವನ್ನು ಪಡ್ಕೊಂಡಿರ್ತಾನೆ ಅನ್ನುವಂಥ ಕಾರಣಕ್ಕೆ ಬಂಧಿಸಲಾಗಿರುತ್ತೆ. ಕಳೆದ 20 ದಿನಗಳ ಹಿಂದೆ ಪಾಕಿಸ್ತಾನ ಬಂಧಿಸಿರುತ್ತೆ. ಸೊ ಈ ಒಂದು ಘಟನೆ ನಂತರದಲ್ಲಿ ಯೋಧನನ್ನು ಬಿಡುಗಡೆ ಮಾಡುವಂತೆ ಭಾರತ ಕೂಡ ರಾಜತಾಂತ್ರಿಕವಾಗಿ ಮನವಿಯನ್ನು ಮಾಡಿಕೊಂಡಿರುತ್ತೆ. ಇದಕ್ಕೆ ಪಾಕಿಸ್ತಾನ ಸುತಾರಾಮ್ ಒಪ್ಪಿರೋದಿಲ್ಲ. ಅದಾದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಭಾರತ ಪ್ರತೀಕಾರಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಕದನ ಏರ್ಪಡುತ್ತೆ. ಅಂತಿಮವಾಗಿ ಭಾರತ ಮೇಲುಗೈ ಸಾಧಿಸುತ್ತೆ ಈ ಕದನದಲ್ಲಿ. ಇನ್ನು ಸುಮ್ಮನೆ ಇದ್ಬಿಟ್ರೆ ಪಾಕಿಸ್ತಾನವನ್ನು ಭಾರತ ಸರ್ವನಾಶ ಮಾಡುತ್ತೆ ಅಂತ ಮನಗಂಡಂಥ ಪಾಕಿಸ್ತಾನ ಈ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೂಲಕ ಕದನ ವಿರಾಮದ ಒಂದು ಸಂಧಾನವನ್ನು ಭಾರತದ ಮುಂದೆ ಇಡುತ್ತೆ. ಭಾರತ ಕೂಡ ಇದಕ್ಕೆ ಒಪ್ಪಿ ಕದನ ವಿರಾಮವನ್ನು ಘೋಷಣೆ ಮಾಡಿತು. ಅಂತಿಮವಾಗಿ ಈಗ ಎರಡೂ ರಾಷ್ಟ್ರಗಳ ನಡುವೆ ಕದನ ವಿರಾಮ ಘೋಷಣೆಯಾಗಿರುವಂಥ ಸಂದರ್ಭದಲ್ಲೇ ಪಾಕಿಸ್ತಾನದಲ್ಲಿ ಸೆರೆಸಿಕ್ಕಂಥ ಭಾರತೀಯ ಯೋಧ ಇದೀಗ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಯೋಧನನ್ನು ಬಿಡುಗಡೆಗೊಳಿಸುವಂಥ ಒಂದು ನಿರ್ಧಾರಕ್ಕೆ ಪಾಕಿಸ್ತಾನ ಬಂದಿದೆ. ಆ ಮೂಲಕ ಯೋಧ ಪೂರ್ಣಂ ಕುಮಾರ್ ಸಾಹುನನ್ನು ಪಾಕಿಸ್ತಾನ ಬಿಡುಗಡೆಗೊಳಿಸಿದೆ.